ಎಲ್ರಿಗೂ ನಮಸ್ಕಾರ. ಅಭಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಸಿಂಪಲ್ ಆಗಿ ಮನೆಯಲ್ಲೇ ಮಾಡುವಂತಹ ಮೋತಿಚೂರ್ ಲಾಡುನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬೇಕಾಗುವಂಥ ಸಾಮಗ್ರಿಗಳು: 1 ಕಪ್ ಕಡಲೆ ಹಿಟ್ಟು, 1 ಕಪ್ ಸಕ್ಕರೆ, ಸ್ವಲ್ಪ ಡ್ರೈ ಫ್ರೂಟ್ಸು, ಏಲಕ್ಕಿ ಪುಡಿ, ತುಪ್ಪ. ಈಗ ಹೇಗೆ ಮಾಡೋಣ ಅಂತ ತೋರಿಸ್ಕೊಂಡು ಬನ್ನಿ. ಒಂದು ಬೌಲ್ಗೆ ಕಡಲೆ ಹಿಟ್ಟು ಹಾಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಗಂಟು ಇಲ್ಲದಿರೋ ಥರ ಈ ರೀತಿಯಾಗಿ ಕಲಿಸ್ಕೊಬೇಕು. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಇದಕ್ಕೆ ನಾನು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಬಿಸಿ ಆದ ನಂತರ ಈ ರೀತಿ ಹಾಕೊಬೇಕು ಒಂದೊಂದು ಸ್ಪೂನು. ಈಗ ಮತ್ತೊಂದು ಸೈಡು ಈ ರೀತಿಯಾಗಿ ಉಲ್ಟಾ ಮಾಡಬೇಕು. 5 ನಿಮಿಷ ಲೋ ಫ್ಲೇಮ್ ಮೇಲೆ ಇಟ್ಟು ಇದನ್ನು ಬೇಯಿಸ್ಕೊಬೇಕು. ನೋಡಿ, 2 ಸೈಡ್ ಈ ರೀತಿ ಆಗಿದೆ. ನಾನು ತೆಗೆದು ಬೌಲ್ಗೆ ಹಾಕೊಳ್ತೀನಿ. ಓಕೆ, ಈ ರೀತಿ ಇರೋದನ್ನ ಪೀಸ್ ಮಾಡಿ ನಾನು ಜಾರಿಗೆ ಹಾಕೊಳ್ತೀನಿ. ಇದಕ್ಕೆ ನೀರು ಹಾಕಲ್ಲ, ಹಾಗೆ ಪೌಡ್ರ್ ಥರ ಇದನ್ನ ರುಬ್ಕೊತೀನಿ. ನಾನು ಅದೇ ಕಡಾಯಿಗೆ 1 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. 1/4 ಕಪ್ ನೀರು ಹಾಕ್ತೀನಿ. ಲೋ ಫ್ಲೇಮಲ್ಲಿ ಇಟ್ಟು 5 ನಿಮಿಷ ಬೇಯಿಸ್ಕೋಬೇಕು. ನೋಡಿ, ಪಾಕ ರೆಡಿ ಆಗ್ತಾ ಇದೆ. ಈಗ ಇದು ರುಬ್ಕೊಳೋದನ್ನ ಒಳಗಡೆ ಹಾಕ್ತಾ ಇದ್ದೀನಿ. ಇದಕ್ಕೆ ಬೇಕು ಅಂದ್ರೆ ಫುಡ್ ಕಲರ್ ಹಾಕೊಬಹುದು. ನಾನು ಇಲ್ಲಿ ಫುಡ್ ಕಲರ್ ಆ್ಯಡ್ ಮಾಡ್ತಾ ಇಲ್ಲ. ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಫ್ಲೇವರಿಗೆ ಅರ್ಧ ಸ್ಪೂನ್ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. 2 ನಿಮಿಷ ಈ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಓಕೆ, ಈಗ ರೆಡಿ ಆಗಿದೆ. ಈಗ ಸ್ವಲ್ಪ ಹಾರೋದಕ್ಕೆ ಬಿಡ್ಬೇಕು. ಇದನ್ನ ತಣ್ಣಗಾದ ನಂತರ ಉಂಡೆ ಮಾಡೋಣ. ಈ ರೀತಿಯಾಗಿ ಉಂಡೆಗಳು ಕಟ್ಟಿ ಇಟ್ಕೊಬೇಕು. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.